ಹಲೋ ಎವ್ರಿಬಡಿ, Cti ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಡಿಯರ್ ಸ್ಟೂಡೆಂಟ್ಸ್, ಇದು ಕರೆಂಟ್ ಅಫೇರ್ಸ್ ರಿವಿಷನ್ 2023 ಇದಕ್ಕೆ ಸಂಬಂಧಿಸಿದ 6ನೇ ಸೆಷನ್, ಅಂದ್ರೆ 6ನೇ ರಿವಿಷನ್ ಕ್ಲಾಸ್. ಇದು ಡೆಫಿನೆಟ್ ಆಗಿ ನಮ್ಮ CTI PSI ಗ್ರೂಪ್ ಸಿ ಎಕ್ಸಾಮ್ಸ್ ಗಳಿಗೆ ನಿಮಗೊಂದು ರಿವಿಷನ್ ಕ್ಲಾಸ್ ನ ರೀತಿಯಲ್ಲಿ ಇದು ಹೆಲ್ಪ್ ಆಗುತ್ತೆ, ಎಸ್ಪೆಷಲಿ ವಿತ್ ರೆಫರೆನ್ಸ್ ಟು ಕರೆಂಟ್ ಅಫೇರ್ಸ್. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ರಿವಿಷನ್ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡುವ. So, ಇವತ್ತಿನ questions basically it is on Indian polity and governance. Okay. ಇಲ್ಲಿ ಒಂದು ವಿಷಯ ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಇಲ್ಲಿ ಒಂದು ಗಮನಕ್ಕೆ ನೋಡಿ, ಈ ರೈಟ್ ಹ್ಯಾಂಡ್ ಸೈಡ್ ಕಾರ್ನರ್ ಅಲ್ಲಿ ಇರುವಂತ ಡೇಟ್ ಇದೆಯಲ್ಲ, ಈ ಕ್ವೆಶ್ಚನ್ ಗೆ ರಿಲೇಟೆಡ್ ಆಗಿರುವಂತ ಸಂಪೂರ್ಣ ಮಾಹಿತಿ, ಈ ದಿನಾಂಕಗಳ ನಮ್ಮ ವಿಡಿಯೋಗಳನ್ನು ನೀವು ವೀಕ್ಷಣೆ ಮಾಡಿದ್ರೆ, ಇದು Cti ಸೊಲ್ಯೂಷನ್ಸ್ ನಿಮ್ಗೆ ಗೊತ್ತಿರುವ ಹಾಗೆ ಸತತ 3 ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಕರೆಂಟ್ ಅಫೇರ್ಸ್ ಮೇಲೆ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಅಥವಾ ಟಾರ್ಗೆಟ್ ಸ್ಟೂಡೆಂಟ್ಸ್ ಗಳಿಗೆ ವಿಸ್ತೃತವಾಗಿರುವಂತಹ ಮಾಹಿತಿಯನ್ನು ಕಂಟಿನ್ಯೂಸ್ ಆಗಿ ಕೊಟ್ಕೊಂಡು ಬರ್ತಾ ಇದೆ. ಸೊ ಹಾಗಾಗಿ ಹೆಚ್ಚಿನ ಮಾಹಿತಿಗಳು ಒಂದು ವೇಳೆ ಬೇಕಾದಲ್ಲಿ ಈ ಒಂದು ದಿನಾಂಕಗಳ ವಿಡಿಯೋಸ್ಗಳನ್ನು, ಪ್ರತಿ ಸೆಕ್ಷನ್ ಮೇಲ್ಗಡೆ ಈ ದಿನಾಂಕಗಳ ವಿಡಿಯೋಸ್ ಅನ್ನು ನೀವು ಗಮನಿಸಬಹುದು. ಓಕೆ, ಮೊದಲನೇ ಕ್ವೆಶ್ಚನ್. Which article states that the state shall endeavor to secure the citizen a uniform civil code throughout the territory of India? ಸೊ ಪ್ರೀಮಿಯರ್ ಅಲ್ಲಿ ಒಂದು ವೇಳೆ ಯಾರಾದ್ರೂ ಸ್ಟೂಡೆಂಟ್ಸ್ ವಾಚ್ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ನೀವು ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬಹುದು, ಮತ್ತು ಕೊನೆಯದಾಗಿ ಎಷ್ಟು ಪ್ರಶ್ನೆಗೆ ನೀವು ಉತ್ತರ ಸರಿ ಇದೆ ಅಂತ ಹೇಳಿ ಕೂಡ ನಿಮ್ಮನ್ನು ನೀವು ಒಂದು ರೀತಿ ಅಸೆಸ್ ಮಾಡಬಹುದು. ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಆರ್ಟಿಕಲ್ 44. ಆರ್ಟಿಕಲ್ 44 ಏನ್ ಹೇಳ್ತಿದೆ? ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಭಾಗವಾಗಿರುವ ಈ 44ನೇ ವಿಧಿಯು ಭಾರತದ ಪ್ರದೇಶಾದ್ಯಂತ ನಾಗರಿಕರಿಗೆ ಏಕರೂಪದ ನಾಗರಿಕ ಸಂಹಿತೆಯನ್ನು ರೂಪಿಸಲು ರಾಜ್ಯವು ಪ್ರಯತ್ನಿಸಬೇಕು ಅಂತ ಹೇಳ್ತದೆ. ಆದರೆ ಈ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಯಾವುದೇ ನ್ಯಾಯಾಲಯದಿಂದ ಜಾರಿಗೊಳಿಸಲು ಸಾಧ್ಯವಿಲ್ಲ ಎಂದು ಸಂವಿಧಾನದ 37ನೇ ವಿಧಿಯು ಸಹ ಸ್ಪಷ್ಟಪಡಿಸುತ್ತದೆ. ಎರಡನೇ ಪ್ರಶ್ನೆ. ಯಾವ ತಿದ್ದುಪಡಿಯು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನವನ್ನು ಒದಗಿಸಿದೆ? ಎಸ್, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ದಟ್ ಈಸ್ 102ನೇ ತಿದ್ದುಪಡಿ ಆರ್ 102 ಅಮೆಂಡ್ಮೆಂಟ್. ಓಕೆ, ಸೊ ಬೇಸಿಕಲಿ ಇದು ನ್ಯಾಷನಲ್ ಅಂದ್ರೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ. ಇದು 1992ರಲ್ಲಿ ಇಂದಿರಾ ಸಾನಿ ಪ್ರಕರಣದಲ್ಲಿ ಈ ವಿವಿಧ ಹಿಂದುಳಿದ ವರ್ಗಗಳ ಸೇರ್ಪಡೆ ಮತ್ತು ಹೊರಗಿಡುವಿಕೆಯನ್ನು ಪರಿಶೀಲಿಸಲಿಕ್ಕೆ ಮತ್ತು ಶಿಫಾರಸು ಮಾಡಲು ಶಾಶ್ವತ ಸಂಸ್ಥೆಯನ್ನು ರಚಿಸಲು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿತು. ಈ ನಿರ್ದೇಶನಗಳಿಗೆ ಅನುಸಾರವಾಗಿ ಸಂಸತ್ತು 1993ರಲ್ಲಿ ಈ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಕಾಯ್ದೆಯನ್ನು ಅಂಗೀಕರಿಸಿತು ಮತ್ತು 14ನೇ ಆಗಸ್ಟ್ 1993 ಅಂದು ಈ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವನ್ನು ರಚಿಸಿತು. ಆದ್ದರಿಂದ ಈ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಆರಂಭದಲ್ಲಿ ಅದೊಂದು ಶಾಸನಬದ್ಧ ಸಂಸ್ಥೆಯಾಗಿತ್ತು. ನಂತರ 2018ರಲ್ಲಿ 102ನೇ ತಿದ್ದುಪಡಿ ಕಾಯ್ದೆಯ ಮೂಲಕ 11ನೇ ಆಗಸ್ಟ್ 2018 ಅಂದು ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡಲಾಯಿತು. ಈ ಉದ್ದೇಶಕ್ಕಾಗಿಯೇ ಈ ತಿದ್ದುಪಡಿಯು ಸಂವಿಧಾನದಲ್ಲಿ ಹೊಸ ವಿಧಿ ಅಂದ್ರೆ 338B ಅನ್ನು ಸಹ ಸೇರಿಸಿದೆ. ಸೊ ಆರ್ಟಿಕಲ್ 338B ಪ್ರಕಾರ ಆಯೋಗವು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದ ದೂರನ್ನು ಪರಿಶೀಲಿಸಲಿಕ್ಕೆ ಮತ್ತು ಕ್ರಮಗಳನ್ನು ಸೂಚಿಸುವ ಒಂದು ಅಧಿಕಾರವನ್ನು ಸಹ ಹೊಂದಿದೆ. ಮೂರನೇ ಕ್ವೆಶ್ಚನ್. ವಿಚ್ ಆರ್ಟಿಕಲ್ ಏಮ್ಸ್ ಟು ಪ್ರಮೋಟ್ ಈಕ್ವಲ್ ಜಸ್ಟಿಸ್ ಅಂಡ್ ಟು ಪ್ರೊವೈಡ್ ಫ್ರೀ ಲೀಗಲ್ ಏಡ್ ಟು ದ ಪುವರ್? ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಆರ್ಟಿಕಲ್ 39A. ಓಕೆ, ಸೊ ಸಮಾಜದ ಈ ದುರ್ಬಲ ವರ್ಗಗಳಿಗೆ ಉಚಿತ ಮತ್ತು ಸಮರ್ಥ ಕಾನೂನು ಸೇವೆಗಳನ್ನು ಒದಗಿಸಲಿಕ್ಕೆ ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ 1987 ಭಾರತದ ಸಂಸತ್ತು ಜಾರಿಗೊಳಿಸಿದೆ. ಹಾಗೂ ಈ ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ 1987 ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರವನ್ನು ಸಹ ಸ್ಥಾಪಿಸಿದೆ, ದಟ್ ಈಸ್ ನಾಲ್ಸಾ. ಸೊ ಸಂವಿಧಾನದ ಆರ್ಟಿಕಲ್ 14, ಆರ್ಟಿಕಲ್ 22 ಮತ್ತು ಆರ್ಟಿಕಲ್ 39A ಅಡಿಯಲ್ಲಿ ಉಲ್ಲೇಖಿಸಲಾದ ಸಾಂವಿಧಾನಿಕ ಜವಾಬ್ದಾರಿಗಳನ್ನು ಪೂರೈಸಲು ಈ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರವನ್ನು ರಚಿಸಲಾಗಿದೆ.
ಹಾಗೂ 14ನೇ ವಿಧಿಯು ಯಾವುದೇ ವ್ಯಕ್ತಿಗೆ ಕಾನೂನಿನ ಮುಂದೆ ಸಮಾನತೆಯನ್ನು ಅಥವಾ ಭಾರತದ ಪ್ರದೇಶದೊಳಗೆ ಕಾನೂನುಗಳ ಸಮಾನ ರಕ್ಷಣೆಯನ್ನು ನಿರಾಕರಿಸುವಂತಿಲ್ಲ ಅಂತ ಸಹ ಹೇಳ್ತದೆ. ಹಾಗೆ ಆರ್ಟಿಕಲ್ 22 ಬಂಧಿತ ಅಥವಾ ಬಂಧನಕ್ಕೊಳಗಾದ ವ್ಯಕ್ತಿಗಳಿಗೆ ರಕ್ಷಣೆಯನ್ನು ನೀಡುತ್ತದೆ. ಹಾಗೂ ಆರ್ಟಿಕಲ್ 22(1) ದಟ್ ಇಸ್ 22(I) ಒಬ್ಬ ವ್ಯಕ್ತಿಗೆ ಬಂಧನದ ಆಧಾರದ ಮೇಲೆ ತಿಳಿಸುವ ಹಕ್ಕನ್ನು ಸಹ ನೀಡುತ್ತದೆ. ಹಾಗೂ ಆರ್ಟಿಕಲ್ 22(2) ಅಂದ್ರೆ ಇದು ಒಬ್ಬ ವ್ಯಕ್ತಿಗೆ ಸಮಾಲೋಚಿಸುವ ಮತ್ತು ಕಾನೂನು ವೃತ್ತಿಗಾರರಿಂದ ಸಮರ್ಥಿಸಿಕೊಳ್ಳುವ ಹಕ್ಕನ್ನು ನೀಡುತ್ತದೆ. ಹಾಗೂ ಆರ್ಟಿಕಲ್ 39(A) ಸಮಾಜದ ಬಡ ಮತ್ತು ದುರ್ಬಲ ವರ್ಗಗಳಿಗೆ ಉಚಿತ ಕಾನೂನು ನೆರವು ನೀಡುವ ಗುರಿಯನ್ನು ಸಹ ಹೊಂದಿದೆ. 4ನೇ ಪ್ರಶ್ನೆ, ಇಂಡಿಯನ್ ಪೆನಲ್ ಕೋಡ್ ವಾಸ್ ಎನಾಕ್ಟೆಡ್ ಇನ್ ವಿಚ್ ಇಯರ್? ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಎ, ದಟ್ ಇಸ್ 1860. ಸೊ ಲಾರ್ಡ್ ಕ್ಯಾನಿಂಗ್ ಆ ಸಂದರ್ಭದಲ್ಲಿ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗಿದ್ರು ಆ ಸಂದರ್ಭದಲ್ಲಿ. 5ನೇ ಪ್ರಶ್ನೆ, ಯಾವ ಚಟುವಟಿಕೆಗಳನ್ನು ನಿಯಂತ್ರಿಸಲು ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ? ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಿ, ಟು ರೆಗ್ಯುಲೇಟ್ ದ ಫಾರಿನ್ ಫಂಡಿಂಗ್ ಆಫ್ ದ ಪರ್ಸನ್ ಆರ್ ಆರ್ಗನೈಸೇಷನ್ ಇನ್ ಇಂಡಿಯಾ. ಸೊ FCRA ಅಂತ ಹೇಳಿದ್ರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್. ಇದು 1976ರಲ್ಲಿ ಜಾರಿಗೆ ಬಂದಂತ ಒಂದು ಸಂಸತ್ತಿನ ಕಾಯ್ದೆ. 2010 ಮತ್ತು 2020ರಲ್ಲಿ ಈ ಕಾಯ್ದೆಗೆ ತಿದ್ದುಪಡಿಯಾಯಿತು. ಹಾಗೂ ಈ ಕಾಯ್ದೆಯ ಮುಖ್ಯ ಉದ್ದೇಶ ವಿದೇಶಿ ದೇಣಿಗೆಗಳನ್ನು ನಿಯಂತ್ರಿಸುವುದು ಮತ್ತು ಆಂತರಿಕ ಭದ್ರತೆಗೆ ಈ ವಿದೇಶಿ ದೇಣಿಗೆಗಳ ದುರ್ಬಳಕೆ ಆಗದಂತೆ ಮಾಹಿತಿಯನ್ನು ಕಲೆ ಹಾಕುವಂಥದ್ದು. 6ನೇ ಪ್ರಶ್ನೆ, for a political party to receive donation through electoral bonds, it must be registered under which section of the Representation of the People Act 1951? ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಸೆಕ್ಷನ್ 29A. ಓಕೆ, ಸೊ ಚುನಾವಣಾ ಬಾಂಡ್ಗಳ ಯೋಜನೆ ಇದು 2018ರಲ್ಲಿ ಇದು ಯೋಜನೆ ಜಾರಿಗೆ ಬಂತು. ಹಾಗೂ ಇದು ಹಣಕಾಸಿನ ಸಾಧನಗಳಾಗಿದ್ದು ಇದರ ಮೂಲಕ ಯಾವುದೇ ವ್ಯಕ್ತಿಯು ಏಕ ಅಥವಾ ಜಂಟಿಯಾಗಿ ಬಾಂಡ್ಗಳನ್ನು ಖರೀದಿಸಬಹುದು. ಹಾಗೂ ರಾಜಕೀಯ ಪಕ್ಷಗಳಿಗೆ ಹಣವನ್ನು ದೇಣಿಗೆ ನೀಡಲು ಸಹ ಈ ಬಾಂಡ್ ಅನ್ನು ಬಳಸಬಹುದು. ಒಬ್ಬರು ಈ ಬಾಂಡ್ಗಳನ್ನು ಡಿಜಿಟಲ್ ಅಥವಾ ಚೆಕ್ಗಳ ಮೂಲಕ ಮಾತ್ರ ಖರೀದಿಸಬಹುದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ 29 ಅಧಿಕೃತ ಶಾಖೆಗಳ ಮೂಲಕ ಚುನಾವಣಾ ಬಾಂಡ್ಗಳನ್ನು ವಿತರಿಸಲು ಮತ್ತು ನಗದೀಕರಣ ಮಾಡಲು ಅಧಿಕಾರವನ್ನು ಹೊಂದಿದೆ. 1951ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ ಸೆಕ್ಷನ್ 29A ಅಡಿಯಲ್ಲಿ ನೋಂದಾಯಿಸಲಾದ ರಾಜಕೀಯ ಪಕ್ಷಗಳು ಮಾತ್ರ ಚುನಾವಣಾ ಬಾಂಡ್ಗಳನ್ನು ಸ್ವೀಕರಿಸಲು ಅರ್ಹವಾಗುತ್ತದೆ. ಇದಲ್ಲದೆ ಚುನಾವಣಾ ಬಾಂಡ್ಗಳ ಮೂಲಕ ದೇಣಿಗೆ ಪಡೆಯುವ ರಾಜಕೀಯ ಪಕ್ಷಗಳು ಲೋಕಸಭೆ ಅಥವಾ ವಿಧಾನಸಭೆಗೆ ನಡೆದ ಇತ್ತೀಚೆಗಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಕನಿಷ್ಠ 1% ಮತಗಳನ್ನಾದರೂ ಸಹ ಪಡೆದಿರಬೇಕಾಗುತ್ತೆ. Article 370 was inserted in which part of the Indian Constitution on 17th October 1949? ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಆರ್ಟಿಕಲ್ 21. Sorry, part 21. I'm sorry, part 21. ಓಕೆ, ಸೊ 370ನೇ ವಿಧಿ ಅಂತ ಹೇಳಿದ್ರೆ ಬಹಳಷ್ಟು ಸುದ್ದಿ ಆಗಿರುವಂತಹ ವಿಧಿ, ಹೌದಾ ಅಲ್ವಾ? ಸೊ ಮಹಾರಾಜ ಹರಿಸಿಂಗ್ ಅವರು ಅಕ್ಟೋಬರ್ 1947ರಲ್ಲಿ ಭಾರತಕ್ಕೆ ಸೇರ್ಪಡೆ ಆಗ್ತಾರೆ. ಸೊ ಅವರ ಸೇರ್ಪಡೆ ಒಪ್ಪಂದಕ್ಕೆ ಸಹಿ ಹಾಕುವ ಸಮಯದಲ್ಲಿ ಕೆಲವು ಷರತ್ತುಗಳನ್ನು ಅವರು ಹಾಕಿದ್ರು. ಆಗ ಅವರು ಜಮ್ಮು ಕಾಶ್ಮೀರಕ್ಕೆ ವಿಶಿಷ್ಟ ಸ್ವಾಯತ್ತತೆಯನ್ನು ಆಟಾನಮಿಯನ್ನು ಕೋರ್ತಾರೆ. 1949ರ ಅಕ್ಟೋಬರ್ 17ರಂದು ಈ ತಾತ್ಕಾಲಿಕ ಪರಿವರ್ತನೆ ಮತ್ತು ವಿಶೇಷ ನಿಬಂಧನೆಗಳು ಟೆಂಪರರಿ ಟ್ರಾನ್ಸಿಷನಲ್ ಅಂಡ್ ಸ್ಪೆಷಲ್ ಪ್ರೊವಿಷನ್ಸ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ಭಾರತೀಯ ಸಂವಿಧಾನ 21ನೇ ಭಾಗದಲ್ಲಿ ಆರ್ಟಿಕಲ್ 370 ರಚಿಸಿತು. ಸೊ ಆರ್ಟಿಕಲ್ 370 ಏನಿದೆ ಇದು ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಿದೆ. When was the Indian flag adopted in its present form?
ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಜುಲೈ 22, 1947. ಸೊ ಜುಲೈ 22, 1947 ಅಂದು ನಡೆದ ಸಂವಿಧಾನದ ಸಭೆಯಲ್ಲಿ ಭಾರತೀಯ ಧ್ವಜವನ್ನು ಅದರ ಪ್ರಸ್ತುತ ರೂಪದಲ್ಲಿ ಅಳವಡಿಸಿಕೊಳ್ಳಲಾಯಿತು. ಸೊ ನೋಡಬಹುದು ಹೇಗೆ 1906 ಇಂದ 1947 ವರೆಗೆ ನಮ್ಮ ಭಾರತದ ರಾಷ್ಟ್ರೀಯ ಧ್ವಜ ಯಾವ ರೂಪಗಳನ್ನು ಪಡ್ಕೊಂಡು ಬಿಟ್ಟಿದೆ ಅಂತ ಹೇಳಿಬಿಟ್ಟು. ಸೊ ಧ್ವಜ ಸಂಹಿತೆ ಎಂಬುದನ್ನು ಆರ್ಟಿಕಲ್ 51 ನಮಗೆ ಹೇಳಿಕೊಡ್ತದೆ. ಹಾಗೇನೆ ಅದು ನಮ್ಮ ಫಂಡಮೆಂಟಲ್ ಡ್ಯೂಟೀಸ್ ಅಡಿಯಲ್ಲಿ ಬರುವಂತದ್ದು. ಹಾಗೂ ಫ್ಲಾಗ್ ಕೋಡ್ ಆಫ್ 2002 ಎಂಬುದು ಕೂಡ ಧ್ವಜದ ಬಳಕೆಯನ್ನು ನಿಯಂತ್ರಿಸುವಂತಹ ಒಂದು ಪ್ರಸ್ತುತ ಶಾಸನವಾಗಿದೆ. ಹಾಗೂ 2002ರ ಧ್ವಜ ಸಂಹಿತೆಯ ಪ್ರಮುಖ ನಿಯಮಗಳಲ್ಲಿ ಒಂದು ಕೈಯಿಂದ ನೂಲು ಅಥವಾ ಕೈಯಿಂದ ನೇಯ್ದ ಉಣ್ಣೆ, ಹತ್ತಿ, ರೇಷ್ಮೆ, ಖಾದಿ, ಬಂಟಿಂಗ್ ನಿಂದ ಮಾತ್ರ ತಯಾರಿಸಬೇಕು ಅಂತ ಹೇಳ್ತದೆ. ಹಾಗೂ ಧ್ವಜವನ್ನು ಯಾವುದೇ ವೇಷಭೂಷಣ ಅಥವಾ ಸಮವಸ್ತ್ರದ ಭಾಗವಾಗಿ ಬಳಸಬಾರದು ಅಂತ ಕೂಡ ನಿಯಮ ಇದೆ. ಹಾಗೂ ಇದರ ಶೇಪ್ ಕೂಡ ನೋಡಬಹುದು. ಲೆಂತ್ ಇಂಟು ವಿಡ್ತ್ 3:2 ಆಗ್ಬೇಕು ಅದು. ಹಾಗೂ ಜುಲೈ 22 ಪ್ರತಿ ವರ್ಷ ನಾವು ರಾಷ್ಟ್ರೀಯ ಧ್ವಜ ದಿನವನ್ನಾಗಿ ಸಹ ಆಚರಿಸ್ತೇವೆ. 9ನೇ ಪ್ರಶ್ನೆ. Which article of the Constitution says that the Council of Ministers shall be collectively responsible to the Lok Sabha? Yes. Okay. ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ, that is ಆರ್ಟಿಕಲ್ 75(3). ಓಕೆ. ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ನೇರವಾಗಿ ಚುನಾಯಿತ ಪ್ರತಿನಿಧಿಗಳಿಗಿರುವ ಸದನದಲ್ಲಿ ಬಹುಮತವನ್ನು ಪಡೆದರೆ ಮಾತ್ರ ಸರ್ಕಾರ ಅಧಿಕಾರದಲ್ಲಿರ್ತದೆ, ಹೌದಲ್ವಾ? ಹಾಗೆಯೇ ಸಂವಿಧಾನದ 25(3) ಆ ಒಂದು ಅಂದ್ರೆ ರಾಜ್ಯಗಳಿಗೆ ಸಂಬಂಧಿಸಿದ 164ನೇ ವಿಧಿ ಏನಿದೆ, ಇದು ಮಂತ್ರಿಗಳ ಮಂಡಳಿಯು ಲೋಕಸಭೆಗೆ ಸಾಮೂಹಿಕವಾಗಿ ಜವಾಬ್ದಾರರಾಗಿರ್ತದೆ ಅಂತ ಹೇಳ್ತದೆ. ಹಾಗೆ ಲೋಕಸಭೆ ಬಹುಪಾಲು ಸದಸ್ಯರ ವಿಶ್ವಾಸವನ್ನು ಹೊಂದಿರುವವರೆಗೆ ಸಚಿವಾಲಯ ಕಚೇರಿಯಲ್ಲಿ ಉಳಿತದೆ ಎಂದು ಅರ್ಥ. ಹಾಗೆ ಲೋಕಸಭೆಯು ಅವಿಶ್ವಾಸ ನಿರ್ಣಯವನ್ನು ಅಂಗೀಕರಿಸುವ ಮೂಲಕ ಸರ್ಕಾರವನ್ನು ತೆಗೆದುಹಾಕಬಹುದು. ಲೋಕಸಭೆಯ ನಿಯಮ 198ರ ಅಡಿಯಲ್ಲಿ ಈ ಅವಿಶ್ವಾಸ ನಿರ್ಣಯದ ವಿಧಾನವನ್ನು ನಿರ್ದಿಷ್ಟಪಡಿಸಲಾಗಿದೆ. ಹಾಗೂ ಇದರ ಮಂಡನೆಯನ್ನು ಅಂಗೀಕರಿಸಲು 50 ಸದಸ್ಯರ ಬೆಂಬಲದ ಅಗತ್ಯ ಇದೆ. 50 ಸಹೋದ್ಯೋಗಿಗಳ ಬೆಂಬಲವನ್ನು ಗಳಿಸಬಹುದಾದ ಯಾವುದೇ ಲೋಕಸಭಾ ಸಂಸದರು ಯಾವುದೇ ಸಮಯದಲ್ಲಿ ಮಂತ್ರಿ ಮಂಡಳಿಯ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಸಹ ಮಂಡಿಸಬಹುದು. 10th question. ಉದ್ಯೋಗಿ ಪಿಂಚಣಿ ಯೋಜನೆಯನ್ನು ಯಾವ ವರ್ಷದಲ್ಲಿ ಪರಿಚಯಿಸಲಾಯಿತು? Okay. So ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ, that is 1995. 11ನೇ ಪ್ರಶ್ನೆ. ಭಾರತದ ರಾಷ್ಟ್ರಪತಿಯಿಂದ ರಾಜ್ಯ ಗವರ್ನರ್ಗಳ ನೇಮಕದ ಕಾರ್ಯವಿಧಾನವನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಓಕೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, that is ಕೆನೇಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಆರ್ಟಿಕಲ್ 155 ಅಡಿಯಲ್ಲಿ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ ಮತ್ತು ರಾಷ್ಟ್ರಪತಿಗಳಿಂದ ರಾಜ್ಯ ಗವರ್ನರ್ಗಳ ನೇಮಕಾತಿಯ ಕಾರ್ಯವಿಧಾನವನ್ನು ಕೆನಡಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ರಾಜ್ಯಪಾಲರು ಭಾರತದ ಪ್ರಜೆಯಾಗಿರಬೇಕು ಮತ್ತು 35 ವರ್ಷ ವಯಸ್ಸಾಗಿರಬೇಕು ಎಂದು ಸಂವಿಧಾನದಲ್ಲಿ ತಿಳಿಸಲಾಗಿದೆ. ಫಾರ್ ಮೋರ್ ಇನ್ಫಾರ್ಮೇಶನ್, ನಾನು ಆಗಲೇ ಹೇಳಿದಾಗ ಕ್ವೆಶ್ಚನ್ ನ ಮೇಲ್ಗಡೆ ಇರುವಂತಹ ಆ ಡೇಟ್ಗಳಿಗೆ ಸಂಬಂಧಿಸಿದ ವಿಡಿಯೋವನ್ನು ಗಮನಿಸಿ. ಸೊ ಗವರ್ನರ್ಗಳ ನೇಮಕಾತಿ ಮತ್ತು ಕಾರ್ಯನಿರ್ವಹಣೆ ಕುರಿತು ವಿವಿಧ ಆಯೋಗಗಳ ಶಿಫಾರಸುಗಳು ಈ ಕೆಳಗಿನಂತಿದೆ. ಒಂದು ಸರ್ಕಾರಿ ಆಯೋಗ, ವೆಂಕಟಾಚಲಯ ಆಯೋಗ ಹಾಗೂ ಪುಂಚಿ ಆಯೋಗ. ಲೇಟೆಸ್ಟ್ ಎಂಬುದು ಪುಂಚಿ ಆಯೋಗ. 12ನೇ ಪ್ರಶ್ನೆ. ಚುನಾವಣಾ ಆಯೋಗದ ಕುರಿತು ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿರುವಂತಹ ಸ್ಟೇಟ್ಮೆಂಟ್? ಓಕೆ. ಇಲ್ಲಿ ತಪ್ಪಾಗಿರುವಂತಹ ಸ್ಟೇಟ್ಮೆಂಟ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ. ಓಕೆ. ಇದರ ಅರ್ಥ ಉಳಿದ ಎಲ್ಲ ಸ್ಟೇಟ್ಮೆಂಟ್ಗಳು ಕೂಡ ಎಲೆಕ್ಷನ್ ಕಮಿಷನ್ಗೆ ಸಂಬಂಧಿಸಿದ ಸ್ಟೇಟ್ಮೆಂಟ್ಗಳು ಸರಿಯಾಗಿರುವಂತಹ ಸ್ಟೇಟ್ಮೆಂಟ್. ಸೊ ಇಲ್ಲಿ ನಾವು ತಪ್ಪಾಗಿರುವಂತಹ ಸ್ಟೇಟ್ಮೆಂಟ್ ಅನ್ನು ಆಯ್ಕೆ ಮಾಡಲಿಕ್ಕೆ ಹೇಳಿದ್ದೇವೆ.
After passing of the 61st amendment, please remember, 61ನೇ amendment ಆದ ನಂತರ ಈ ಪ್ರೆಸಿಡೆಂಟ್ ಅಪಾಯಿಂಟೆಡ್ 2 more election commissioners. ಅಲ್ಲಿ ತನಕ ಒಂದೇ ಚೀಫ್ ಎಲೆಕ್ಷನ್ ಕಮಿಷನರ್ಸ್ ಅಂತ ಇದ್ದದ್ದು, ಬಟ್ ಆ ನಂತರ 61st amendment ಆದ ನಂತರ ಈ ರೀತಿ 2 or more election commissioners ಅಂತ ಬಂದಿರುವಂತದ್ದು. ಸೊ ಎಲೆಕ್ಷನ್ ಕಮಿಷನ್ ಅಂದ್ರೆ ಇದೊಂದು ಸಂವಿಧಾನದ ಮುಖಾಂತರ ಸ್ಥಾಪಿಸಲ್ಪಟ್ಟ ಶಾಶ್ವತ ಮತ್ತು ಸ್ವತಂತ್ರ ಸಂಸ್ಥೆಯಾಗಿದೆ. 324ನೇ ವಿಧಿಯು ಚುನಾವಣಾ ಆಯೋಗಕ್ಕೆ ಸಂಸತ್ತು, ರಾಜ್ಯ ಶಾಸಕಾಂಗಗಳು, ಭಾರತದ ರಾಷ್ಟ್ರಪತಿ ಮತ್ತು ಭಾರತದ ಉಪರಾಷ್ಟ್ರಪತಿ ಚುನಾವಣೆಗಳ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣ ಅಧಿಕಾರವನ್ನು ಒದಗಿಸುತ್ತದೆ. 1950ರಿಂದ 15ನೇ ಅಕ್ಟೋಬರ್ 1989ರವರೆಗೆ ಚುನಾವಣಾ ಆಯೋಗ ಮುಖ್ಯ ಚುನಾವಣಾ ಆಯುಕ್ತರನ್ನು ಒಳಗೊಂಡ ಒಂದು ಏಕಸದಸ್ಯ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇತ್ತು. ಆದರೆ 16th October 1989ನ 61ನೇ ತಿದ್ದುಪಡಿಯ ಪ್ರಕಾರ ಮತದಾನದ ವಯಸ್ಸು 21ರಿಂದ 18 ವರ್ಷಕ್ಕೆ ಇಳಿಸಲಾಯಿತು. ಇದರಿಂದಾಗಿ ಚುನಾವಣಾ ಆಯೋಗಕ್ಕೆ ಕೆಲಸದ ಒತ್ತಡ ಹೆಚ್ಚಾಯಿತು. ಹಾಗಾಗಿ ಕೆಲಸದ ಒತ್ತಡವನ್ನು ನಿಭಾಯಿಸಲು ರಾಷ್ಟ್ರಪತಿಗಳು ಇನ್ನೂ 2 ಚುನಾವಣಾ ಆಯುಕ್ತರನ್ನು ನೇಮಿಸುತ್ತಾರೆ. ಅಂದಿನಿಂದ ಚುನಾವಣಾ ಆಯೋಗವು ಮುಖ್ಯ ಚುನಾವಣಾ ಆಯುಕ್ತರು ಹಾಗೂ 2 ಚುನಾವಣಾ ಆಯುಕ್ತರನ್ನು ಒಳಗೊಂಡ ಬಹು ಸದಸ್ಯ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. 13ನೇ ಪ್ರಶ್ನೆ. Who among the following was a chairperson of the Provincial Constitution Committee of the Constituent Assembly? Okay, ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ, ದಟ್ ಈಸ್ ವಲ್ಲಭಭಾಯ್ ಪಟೇಲ್. ಇಲ್ಲಿ ನೀವು ಗಮನಿಸಿದ್ರೆ ಸ್ಟೂಡೆಂಟ್ಸ್, ಹೆಚ್ಚಿನ 1ರಿಂದ 13 ಕ್ವಶನ್ಸ್ಗಳಲ್ಲಿ ಹೆಚ್ಚಿನ ಕ್ವಶನ್ಸ್ಗಳು ಸ್ಟ್ಯಾಟಿಕ್ ರೂಪದ ಕ್ವಶನ್ಸ್ಗಳು, ಅಂದ್ರೆ ಅದು ಹೆಚ್ಚಾಗಿ ಬದಲಾವಣೆಗೆ ಅಷ್ಟಾಗಿ ಒಳಪಡುವುದಿಲ್ಲ. ಸೊ ಇಂಥ ಕ್ವಶನ್ಸ್ ಗಳನ್ನು ನೀವು ಪರೀಕ್ಷೆಯಲ್ಲಿ ಒಂದು ವೇಳೆ ತಪ್ಪಾಗಿ ಆನ್ಸರ್ ಮಾಡಿದ್ರೆ ನಿಮ್ಮ ಸ್ಕೋಪ್ ಆಫ್ ಸೆಲೆಕ್ಷನ್ ವಿಲ್ ಬಿ ತುಂಬಾನೇ, ಅಂದ್ರೆ ಇಟ್ ವಿಲ್ ಬಿ ವೆರಿ ಟಫ್. ಸೊ ಹಾಗಾಗಿ ಸ್ಟ್ಯಾಟಿಕ್ ರೂಪದ ಈ ಒಂದು ಕ್ವಶನ್ಸ್ ಗಳನ್ನು ನೀವು ಯಾವಾಗ್ಲೂ ತಪ್ಪಾಗದ ರೀತಿಯಲ್ಲಿ, ಯಾಕಂದ್ರೆ ಹೆಚ್ಚಾಗಿ ವಿವರಗಳು ಐತಿಹಾಸಿಕ ಹಿನ್ನೆಲೆಯ ಸ್ವರೂಪದಲ್ಲಿ ಇರುವ ಕಾರಣ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನು ನೆನ್ಪಿಟ್ಕೊಳ್ಳುವುದು ಅಷ್ಟೇ ಸುಲಭ ಆಗಿರ್ತದೆ. ನಾನ್ ಸ್ಟ್ಯಾಟಿಕ್ ಅಂದ್ರೆ ಹಾಗಲ್ಲ, ಪದೇ ಪದೇ ಚೇಂಜ್ ಆಗ್ತಾನೆ ಇರ್ತದೆ. ಸೊ ಹಾಗಾಗಿ ಇದನ್ನೆಲ್ಲ ನೀವು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಸೊ ಹಿಯರ್ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಇಲ್ಲಿ ನೋಡ್ಬೋದು ನೀವು, ಸಂವಿಧಾನದ ರಚನೆಗೆ ಸಂಬಂಧಿಸಿದ ವಿವಿಧ ಕಾರ್ಯಗಳನ್ನು ನಿಭಾಯಿಸಲು ಭಾರತದ ಸಂವಿಧಾನದ ಸಭೆಯ ಒಟ್ಟು 13 ಸಮಿತಿಗಳನ್ನು ನೇಮಿಸಿದೆ. 8 ಪ್ರಮುಖ ಸಮಿತಿಗಳಿದ್ವು ಹಾಗೂ ಪ್ರಮುಖ ಸಮಿತಿಗಳ ಪಟ್ಟಿ ಮತ್ತು ಅವುಗಳ ಮುಖ್ಯಸ್ಥರನ್ನು ಕೂಡ ಕೆಳಗೆ ಈ ರೀತಿಯಾಗಿ ನಮೂದಿಸಲಾಗಿದೆ. ಸೊ ಪ್ಲೀಸ್ ಗೋ ಥ್ರೂ ದಿಸ್, ಅ ವೆರಿ ಇಂಪಾರ್ಟೆಂಟ್ ಟೇಬಲ್. ಇಷ್ಟು ಹೇಳ್ತಾ ಇವತ್ತಿನ ಸೆಷನ್ ಅನ್ನು ನಾನು ಇಲ್ಲಿ ಎಂಡ್ ಮಾಡ್ತೇನೆ. ಹಾಗೂ ಈ ಕ್ಲಾಸಸ್ಗಳು ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ಕೂಡ ನಿಮ್ಮ ಅನಿಸಿಕೆಯನ್ನು, ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.